ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಕ್ಷತ್ರಗಳ ಕಲಿಕೆ. ಇಂದು ನಾವು ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಪ್ರಸಾದ ಎಂಬುದು ಒಂದು ಗುಣ. ಆನಂದವರ್ಧನ ಕೃತಿಗೆ ಲೋಚನ ಎಂಬ ವ್ಯಾಖ್ಯಾನ ಗ್ರಂಥವನ್ನ ಬರೆದವರು ಅಭಿನವ ಗುಪ್ತ. ನೇರೊಳಗಿರ್ದಂ ಬೆಮರ್ತನ್ ಉರಗ ಪಾತಕಂ. ಈ ವಾಕ್ಯದಲ್ಲಿರುವ ಧ್ವನಿ ರಸಧ್ವನಿ. ವಸ್ತು ಪ್ರತಿರೂಪ ಸಿದ್ಧಾಂತದ ಪ್ರತಿಪಾದಕ ಆನಂದವರ್ಧನ. ಅನುಮಿತಿವಾದದ ಪ್ರತಿಪಾದಕ ಭಟ್ಟಲೊಲ್ಲಟ. ನಾಟ್ಯಶಾಸ್ತ್ರವು ಒಳಗೊಂಡಿರುವ ಒಟ್ಟು ಅಧ್ಯಾಯ 36. ರಾಜಶೇಖರ ರಚಿಸಿದ ಕೃತಿ ಕರ್ಪೂರ ಮಂಜರಿ. ವಿಷಮ ಬಾಣಲೀಲೆ ಎಂಬ ಪ್ರಾಕೃತ ಕಾವ್ಯದ ಕರ್ತೃ ಆನಂದವರ್ಧನ. ಔಚಿತ್ಯವೇ ಕಾವ್ಯದ ಜೀವ ಎಂದವರು ಕ್ಷೇಮೇಂದ್ರ. ಕವಿರಾಜಮಾರ್ಗ ಒಳಗೊಂಡಿರುವ ಒಟ್ಟು ಪರಿಚ್ಛೇದಗಳು 3. ಅನುಕರಣ ತತ್ವದ ಪ್ರತಿಪಾದಕ ಅರಿಸ್ಟಾಟಲ್. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಭವ್ಯತೆ ಪರಿಕಲ್ಪನೆಯ ಪ್ರತಿಪಾದಕ ಲಾಂಜನೆಸ್. ಲಘು ಕಲ್ಪನೆ ಈ ವಿಮರ್ಶಾ ಪರಿಕಲ್ಪನೆಯ ಪ್ರತಿಪಾದಕ ಕೋಲ್ರಿಡ್ಜ್. ಅಭಿವ್ಯಕ್ತಿ ಈ ಪಾರಿಭಾಷಿಕ ಪದವನ್ನ ವಿವರಿಸುವವನು ಕ್ರೋಚೆ. ದ ಪೊಯೆಟಿಕ್ ಇಮೇಜ್ ಗ್ರಂಥದ ಕರ್ತೃ ಸಿ.ಡಿ. ಲೂಯಿ. ಇದು ವಾಮನನ ಕೃತಿ. ಕಾವ್ಯ ಅಲಂಕಾರ ಸೂತ್ರವೃತ್ತಿ. ದಂಡಿಯು ಮಾರ್ಗವೆನ್ನುವುದನ್ನೇ ವಾಮನ ಈ ಹೆಸರಿನಿಂದ ಕರೆದಿದ್ದಾನೆ, ರೀತಿ ಎಂಬ ಹೆಸರಿನಿಂದ. ಮೊಟ್ಟ ಮೊದಲಿಗೆ ಅಲಂಕಾರಗಳನ್ನ ಶಾಸ್ತ್ರೀಯವಾಗಿ ವಿಂಗಡಿಸಿದವರು ರುದ್ರಟ. ಆನಂದವರ್ಧನನ ಕೃತಿ ಧ್ವನ್ಯಾಲೋಕ. ಕಾವ್ಯದ ಆತ್ಮ ಧ್ವನಿ, ರಸವೇ ಪ್ರಾಣ ಎಂದವರು ಆನಂದವರ್ಧನ. ಸಾಧಾರಣೀಕರಣವಾದದ ಪ್ರತಿಪಾದಕ ಭಟ್ಟನಾಯಕ. ಅನುಭೂತಿವಾದದ ಪ್ರತಿಪಾದಕ ಅಭಿನವ ಗುಪ್ತ. ವಾಕ್ಯಪದೀಯದಲ್ಲಿ ಸ್ಫೋಟತತ್ವವನ್ನ ಮೊದಲ ಬಾರಿಗೆ ನಿರೂಪಿಸಿದವರು ಭರ್ತೃಹರಿ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಮೊಟ್ಟ ಮೊದಲ ಕೃತಿಯನ್ನ ಬರೆದ ಕೃತಿ ನಾಟ್ಯಶಾಸ್ತ್ರ. ದೃಶ್ಯಕಾವ್ಯ ಮತ್ತು ನಾಟಕಗಳ ಲಕ್ಷಣವನ್ನು ವಿವರಿಸುವ ಧನಂಜಯನ ಕೃತಿ ದಶರೂಪಕ. ಕಾವ್ಯಪ್ರಕಾಶ ಕೃತಿಯ ಕರ್ತೃ ಮಮ್ಮಟ. ಕಾವ್ಯಂ ಯಶಸ್ಯೇರ್ಥ ಕೃತೆ ವ್ಯವಹಾರ ವಿದೇಶಿ ರಕ್ಷಯತೆ ಎಂದವನು ಮಮ್ಮಟ. ಇದು ಜಗನ್ನಾಥ ಪಂಡಿತನ ಕಾವ್ಯಮೀಮಾಂಸೆಯನ್ನು ಕುರಿತ ಕೃತಿ. ರಸಗಂಗಾಧರ ಅಪ್ಪಯ್ಯ ದೀಕ್ಷಿತನ ಲಕ್ಷಣ ಗ್ರಂಥ ಕುವಲಯಾನಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಕ್ಷತ್ರಗಳ ಕಲಿಕೆ. Please subscribe, like, share, comment.